ಯಾರು ಹೊಟ್ಟೆ ಮೇಲೆ ಕಾಲಿಟ್ಟು ಕೇಸ್ ನಾವು ಯಾರು ಜಾಗ ತಗೊಂಡಿಲ್ಲ. ನಮ್ಮ ತಾಯಿ ತಗೊಂಡಿದ್ದು ನಾ ರೊಕ್ಕ ಕೊಟ್ಟು ಕೇಸ್ ನಾ ತಗೊಂಡೆ ಅನ್ಕರೆ ಅವ್ನು ಕೊಟ್ಟಿನ ಮಗ ಎಲ್ಲ ಇದ್ದಾವೆ ಯಾರಿಗೆ ಗೊತ್ತು. 8 ಸಲ ನಮಗೆ ಕಾಯಿಸ್ಕೈ ಇಟ್ಟ ಜಾಗದಾಗ 8 ಮಂದಿ ಕಾಯಿಸ್ಕೊಡ್ತಾನೆ. ಇಡೀ ಬೆಳಗಾವೆಲ್ಲ ನಮ್ದು ರಾಜ ಆಗೈತಿ. ಯಾರು ನೋಡಿ ಬಡಿಯೋರಿಲ್ಲ ಅವನಿಗೆ 8 ಮಂದಿಗೆ ಬಡವ್ರ ಮಂದಿ ನೋಡಿ ಎಲ್ಲ ಮುರ್ತಾನೆ. ನನ್ನ ಮಕ್ಳು ಹೆಣ್ಣು ಮಕ್ಕಳು ಎಲ್ಲ ಮಾಡ್ಕೋಬೇಕು. ಯಾರ ಮಗಳಾಗ ಹೋಗ್ತಾವ? ನನ್ನ ಮನೆಗೆ ಗಂಡು ಮಕ್ಕಳು ಇದ್ದಾವೆ, ಎಲ್ಲ ಹೆಣ್ಣು ಮಕ್ಕಳು ಇದ್ದಾವ ತಮ್ಮ. ಯಾರ ಮನ್ಯಾಗ ಹೋಗ್ಬೇಕಾದ್ರೆ ಬಟ್ಟೆ ಬಿಸ್ಬೇಕಂದ್ರೆ ಯಾರ ಮನ್ಯಾಗ ಹೋಗ್ಬೇಕ? ಜಳಕ ಮಾಡ್ಬೇಕಾದ್ರೆ ಯಾರ ಮನೆಗೆ ಹೋಗ್ಬೇಕು? ಹೆಣ್ಣು ಮಕ್ಕಳು ರಾಜು ಮೋಹನ್ ಸಾಂಬ್ರೇಕರ್ ಸಾವುಕಾರಿದಾನ ಅಂತ ಹೇಳ್ತಾರ್ರಿ ಸರ್. ಮತ್ತು ಬಂದ ಎಲ್ಲ ಕೆಡಿ ಹೋಗಿದಾರ್ರಿ. ಈಗ ಮನ್ಯಾಗ ರೊಕ್ಕ ಇತ್ತು, ಸಾಮಾನೆಲ್ಲ ಇದ್ವು, ಗ್ಯಾಸ್ ಇದ್ವು, ಸಿಲಿಂಡರ್ ಇತ್ತು, ನಮ್ಮ ಹುಡುಗರು ಯೂನಿಫಾರ್ಮ್ ಬುಕ್ಸ್ ಎಲ್ಲ ಐತ್ರಿ. ನನ್ನ ಹುಡುಗರು ನಾಳೆ ಅಂತ ಸಾಲಿಗೆ ಹೆಂಗೆ ಹೋಗ್ತಾರ್ರಿ ಸರ್? ಎಲ್ಲ ಸಾಮಾನೆಲ್ಲ ಕೆಡು ಹೋಗಿದಾರ್ರಿ. ಪಲ್ಯ ಮಾರ್ಕೊಂಡು ತಿಂತೇವ್ರಿ ಸರ್ ನಾವು ಒಂದು ಒಪ್ಪತ್ರಿ. ಯಾವ ಕಾರಣ ಅಂತ ಗೊತ್ತಿಲ್ರಿ. ಬರೇ ಬರ್ತಾರ ನಮ್ಮ ಜಾಗ ಐತಿ ಬಾಂಡ್ ಖರೀದಿ ಐತೆ ಅಂತ ಕಬ್ಜೆ ಮಾಡಕ್ ನೋಡತ್ತಾರ್ರಿ ಸರ್. ಬರೇ ಬಂದ್ರಿ ಕೋರ್ಟ್ ಕೇಸ್ ನಮ್ಮ ಮಮ್ಮಿಗ ಮತ್ತು ನಮ್ಮ ಮಾಮಾಗ ಐತ್ರಿ. ನಮ್ಮ ಅಮ್ಮ ಹಾಕಿದಾನ್ರಿ ನಮ್ಮ ಮಮ್ಮಿ ಮ್ಯಾಗ್ರಿ. ಮಮ್ಮಿದ ಐತಂತ ನಮ್ಮ ಮಮ್ಮಿದು ಪಾಲ್ ಐತಂತ ಅವ್ರು ಹಾಕಿದಾರ. ಫಸ್ಟ್ ಹಾಕಿದ್ ನಮ್ಮ ಅಮ್ಮನ ರೀ, ಜಯರಾಜ್ ಬಲ್ಲಾರಿ ಅಂತ್ರಿ. ಈಗ ನಿಮ್ಮ ಅಮ್ಮನ ಕುಮ್ಮಕ್ಕಿಂದ ಏನೇನು ಕೆಡವೇನ? ಇಲ್ರಿ, ನಮ್ಮ ಮಾಮ ಕೆಡವಿದಾನೋ ಇಲ್ಲೋ ನಮಗೆ ಗುರ್ತಿಲ್ರಿ ಸರ್. ನಮ್ಮ ದೊಡ್ಡ ಮಾಮಗೂ ಕೆಲಸ ಐತಿ, ನಮ್ಮ ಸಣ್ಣ ಮಾಮಗೂ ಕೆಲಸ ಐತಿ. ನಮ್ಮ ಮಮ್ಮಿಗೆ ಅವ್ರು ಏನೂ ಕೊಟ್ಟಿಲ್ರಿ. ನಮ್ಮ ಆಯಿ ತಿರ್ಕೊಳಕ್ ಮುಂದೆ ನಮ್ಮ ಕಡೆನೇ ಇದ್ದಳ್ರಿ. ನಮ್ಮ ಆಯಿಗೆಲ್ಲ ನಾನೇ ಜೋಪಾನ ಮಾಡ್ತಿದ್ದೆ ರೀ ಸರ್. ನಾವಾಗ 10 ವರ್ಷದಕ್ಕಿದ್ದೆ. 10 ವರ್ಷದಿಂದ 15 ವರ್ಷ ಮಟ್ಟ ನಾನೇ ಜೋಪಾನ ಮಾಡಿದ್ದೇನೆ ರೀ ನಮ್ಮ ಆಯಿಗೆ. ಅದಕ್ಕಂತ ನಮ್ಮ ಆಯಿ ಎಲ್ಲ ನಂಗೆ ನಮ್ಮ ಆಯಿ ಅಂದ್ರೆ ಭಾಳ ಇಷ್ಟ ರೀ. ಈಗ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿರಾ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದೇವ್ರಿ ಸರ್. ಈಗಷ್ಟ ಗುಂಡುಗಳು ಬಂದಿಲ್ರಿ. ಇದಕ್ಕಿಂತ ಮುಂಚೆನೂ ಗುಂಡುಗಳು ಬಂದ ಧಮಕಿ ಅದು ಕೊಟ್ಟು ಹೋಗಿದಾರ. ಇದು ಕಟ್ಟೋದ್ ಮುಂದೆ ಬಂದು ಕೆಡು ಹೋಗಿದಾರ್ರಿ ಸರ್. ಅವ್ರು ಈಗ ಕಂಪ್ಲೇಂಟ್ ಕೊಡ್ತೇವ್ರಿ. ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್. ಮೋಹನ್ ಸಾಂಬ್ರೇಕರ್, ರಾಜು ಮಾಳಗಿ ಇವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್. ನನ್ನ ಹೆಸರು ಜ್ಯೋತಿ ರೀ. ನಮಸ್ಕಾರ ರೀ ಸರ್. ಇವ ಮೋಹನ್ ಸಾಂಬ್ರೇಕರ್ ರೀ. ನಾವು ನಮ್ಮ ತಾಯಾರು ತೊಗೊಂಡಿದ್ದ ಜಾಗ ರೀ. ಈಗ 24 ವರ್ಷ ಆಯ್ತು ರೀ. ನೀವು ಸಾರ್ಕೆ ಬಂದ್ರಿ ನಮ್ಮ ಮನೆ ಮುರಿಯೋದ ಗುಡ್ಸ್ಲ ಮುರಿಯೋದು ರೀ. ನಮ್ಗೆ ಭಾಳ ಟಾರ್ಚರ್ ಕೊಡತ್ತಾನ ರೀ. ಒಂದು 20-30 ಮಂದಿ ಗುಂಡುಗರ್ದಿ ಮಂದಿನ ಕಳಿಸ್ತಾನೆ ರೀ. ನಮ್ಮೆಲ್ಲ ರಾತ್ರಿ ದಿವಸ ಎಲ್ಲ ಟಾರ್ಚರ್ ಮಾಡ್ಕೋತೀರಿ. ಕಟ್ಟೋ ಮನೆ 2 ಸಲ ಮುರಿದ್ರಿ. ಆದ್ರೂ ನಾ ಸಾಲ ಮಾಡ್ಕೇಸಿ ಮತ್ತು ನಮ್ಮ ಮಗಳ ಸಲುವಾಗಿ ನಾ ಕಟ್ಟಿಕೊಟ್ಟೀನಿ ರೀ. ಅದು ನಮ್ಮ ತಾಯಾರ ಜಾಗ ಐತೆ ಅಂತ ನಾ ಅದಕ್ಕೆ ಕಬ್ಜೆ ಮಾಡೀನಿ ರೀ. ಬೇರೆದವ್ರ ಜಾಗ ನಾ ತೊಗೊಂಡಿಲ್ಲ ರೀ ಸರ. ಇವು ನಮ್ಮ ಜಾಗ ಐತೆ ಅಂತ ಬರ್ತಾನೆ ರೀ. ನಾ ಯಾರ ಕಡೆ ಮೋಹನ್ ಸಾಂಬ್ರೇಕರ್ ನನಗೆ ಪರಿಚಯ ಇಲ್ಲ, ಏನಿಲ್ಲ ರೀ. ಈಗೀಗ ಮಹೇಂದ್ರ ಮಾಳಿಗೆ ಯಾವ ತೊಗೊಂಡು ಬಂದಾನ ರೀ. ಆವಾಗಿಂದ ಇಲ್ಲಿ ಲಕ್ಷ್ಮೀ ಟೆಕ್ದಾಗ ಗುಂಡುಗರ್ದಿತ್ತ ನಾನು ನಡ್ಸ್ಯಾನ ರೀ. ಹೊರ್ಗಿನ ಮಂದಿ ಎಲ್ಲ ಬಂದ್ರಿ ನಮ್ಗೆ ದಾದಾಗಿರಿ ಮಾಡೋದು, ಗುಂಡಿಸ್ತನ ಮಾಡೋದು, ನಮ್ಮ ಜೀವ ಸಕಟ್ಟು ಉಳ್ಸಂಗಿಲ್ಲ. ನಮ್ಮ ತಾಯಾರು ತೊಗೊಂಡಿದ್ರಿ ಜಾಗ 2001ರಾಗ ರೀ. ನಮ್ಮ ತಾಯಾರು ರೊಕ್ಕನೂ ಕೊಟ್ಟಾರ್ರಿ. ಅಜ್ಜ ಕಲ್ಲಪ್ಪ ಶೆಟ್ಟಪ್ಪ ಕಾಂಬ್ಳೆ ಕಡೆ ರೀ. ಆಮೇಲೆ ನಮ್ಮ ತಾಯಾರ ತಿರ್ಕೊಂಡ್ರಿ. ಅವಾಗ 40,000 ರೂಪಾಯಿಗೆ ತೊಗೊಂಡಿರಿ. 40,000 ರೂಪಾಯಿ ಮೇಲೆ ರೀ ನಮ್ಮ ತಾಯಾರಿಗೆ ಸ್ವಲ್ಪ ರೊಕ್ಕ ಕೊಡೋಕ್ಕಾಗಲಿಲ್ಲ ರೀ. ಆಮೇಲೆ ಅಜ್ಜ ರೇಟ್ ಏರಿಸಿದ್ರಿ. ನಾ ಜಾಗ ಜಾಸ್ತಿ ಕೊಡ್ತೇನೆ ಮತ್ತು ಅಲ್ಲಿ ಇನ್ನೊಂದು ಗಾಡ ಕಡೆ ತೆಗೆದ್ಕೇಶ ನಾ ಈಚೆ ಕಡೆ ಕೊಡ್ತೇನೆ ಮತ್ತು ಈಚೆ ಕಡೆ ಜಾಗ ಚಲೋ ಐತೆ 1.5 ಗುಂಟ ಮೇಲೆ